ಮಂಗಳೂರು ಕೊಡಿಯಲ್ಗುತ್ತು ಮಹಾನಗರ ಪಾಲಿಕೆಯ ಡ್ರೈನೇಜ್ ನರಕ ದರ್ಶನ. ಜೀವನದಿ ರಾಜಕಾಲುವೆಗೆ ಡ್ರೈನೇಜ್ ಮಲಿನ ನೀರು ಹರಿದು ನರಕ ದರ್ಶನದ ಮಾರಕ. ಅವ್ಯವಸ್ಥೆಯ ದರ್ಶನವನ್ನು ಇದು ಮಾಡುತ್ತಾ ಇದ್ದು, ಇದರಿಂದ ನಾನಾ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗಿದೆ. ದುರ್ವಾಸನೆ ಕೊಳಚೆ ನೀರಿನಿಂದ ಸೊಳ್ಳೆಗಳ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ವಿಧಾನ ಪರಿಷತ್ ಶಾಸಕರಾದ ಐವನ್ ಡಿಸೋಜಾ, ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಡಿ ಸಾಲಿಯಾನ್ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಇದೀಗ ನಮ್ಮ ಕೊಡಿಯಲ್ಗುತ್ತು ಈಸ್ಟಲ್ಲಿ ಸ್ಟಾಮ್ ವಾಟರ್ ಡ್ರೈನಲ್ಲೆಲ್ಲ ಡ್ರೈನೇಜ್ ಹೋಗ್ತಾ ಇದೆ. ಸುಮಾರು ತಿಂಗಳಾಯಿತು. ಎಷ್ಟು ಹೇಳಿದರೂ ನಾವು ಕಾರ್ಪೊರೇಷನ್ನವರಿಗೆ ಹೇಳಿದರೂ ಕೂಡ ಅವರು ಸರಿ ಮಾಡ್ತಾಯಿಲ್ಲ. ವಾಸನೆ ಉಂಟು, ಮತ್ತು ಸೊಳ್ಳೆಗಳ ಮಸ್ಕಿಟೋ ಪ್ರಾಬ್ಲಮ್, ಬ್ರೀಡಿಂಗ್ ಉಂಟು. ಇದು ಸೋ ಕಾಲ್ಡ್ ಪಾಶ್ ಏರಿಯಾ ಅಂತ ಹೇಳ್ತಾರೆ, ಬಟ್ ಇಲ್ಲಿದ್ದು ಅವಸ್ಥೆ ನೋಡಿದರೆ ನಮಗೆ ಬೇಜಾರಾಗ್ತದೆ. ಅದೇ ಕಾರ್ಪೊರೇಷನ್ನವರು ಏನಾದರೂ ಇದನ್ನು ಸರಿ ಮಾಡಲೇಬೇಕು. ನಮಸ್ತೆ, ನಾನು ಹರೀಶ್ ಕೊಡಿಯಲ್ಬೈಲ್ ಅಂತೇಳಿ ಚಿತ್ರಕಲಾವಿದ. ಜಿಲ್ಲೆಯಲ್ಲಿ ಸಾಕಷ್ಟು ಕಲಾಕೃತಿಗಳನ್ನು ಮಾಡಿರುತ್ತೇನೆ. ಸೊ ನನ್ನ ಏರಿಯಾ ಇಲ್ಲಿ ಕೊಡಿಯಲ್ಬೈಲ್ ಗ್ರಾಮದವನು ನಾನು. ಇಲ್ಲಿ ಬಲಿಪತೋಟ ಅಂತ ಒಂದು ಏರಿಯಾ ಇದೆ. ಇಲ್ಲಿ ಮೊದಲಿಂದಲೂ ಗದ್ದೆ ಇದ್ದ ಜಾಗ. ಈ ಗದ್ದೆಗೆ ಒಂದು ನೀರಿನ ಸೋರ್ಸ್ ಇರುವಂಥದ್ದೇ ಈ ಕಾಲುವೆ. ಇದು ನಾವು ರಾಜಕಾಲುವೆ ಅಂತೇಳಿ ಈಗ ಗಲೀಜು ಕಾಲುವೆ ಮಾಡಿ ಹಾಕಿದ್ದಾರೆ. ಇದು ನೇರವಾಗಿ ಇದಕ್ಕೆ ಕಾರ್ಪೊರೇಷನ್ನೇ ಹೊಣೆ. ಯಾಕಂತೇಳಿದರೆ ಇಲ್ಲಿ ಬರುವಂಥ ನೀರಿನ ಸೋರ್ಸ್ ಏನಿದೆ, ನಾವು ಕದ್ರಿ ಗುಡ್ಡೆಯಿಂದ ಪ್ಯೂರ್ ಆದ ನೀರು ಇಲ್ಲಿ ಬರುವಂಥದ್ದು. ಆ ನೀರನ್ನು ಕಲುಷಿತಗೊಳಿಸಿದ್ದೇ ನಮಗೆ ಡ್ರೈನೇಜ್ ಸಿಸ್ಟಮ್ ವ್ಯವಸ್ಥೆ ಇಲ್ಲಿನ. ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ನಾವು ಹೇಳ್ತೇವೆ. ಇಲ್ಲಿರೋ ಜನಗಳು ಸ್ಮಾರ್ಟ್ ಇದ್ದಾರೆ, ಎಲ್ಲವೂ ಇದೆ. ಆದರೆ ಕಾರ್ಪೊರೇಷನ್ನಲ್ಲಿರೋ ನಮ್ಮ ಮಂಗಳೂರಿನ ಕಾರ್ಪೊರೇಷನ್ನಲ್ಲಿ ಇರುವ ಇಂಜಿನಿಯರ್ಗಳೇ ಸ್ಮಾರ್ಟ್ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂತೇಳಿದರೆ ಈ ಥರ ಸಮಸ್ಯೆಗಳು ನಮಗೆ ಡ್ರೈನೇಜ್ ಸಿಸ್ಟಮ್ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಎಲ್ಲ ಡ್ರೈನೇಜ್ಗಳನ್ನು ನಮಗೆ ತೋಡಿಗೆ ಬಿಟ್ಟು, ಇಲ್ಲಿ ರಾಜಕಾಲುವೆಗೆ ಬಿಟ್ಟು ಇದನ್ನು ಕಲುಷಿತಗೊಳಿಸುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇದರಿಂದಾಗಿ ಇಲ್ಲಿನ ನೀರು ಕಲುಷಿತವಾಗಿದೆ, ಇಲ್ಲಿನ ಅಂತರ್ಜಲಗಳು ಕಲುಷಿತವಾಗಿದೆ, ಇಲ್ಲಿನ ಬಾವಿಗಳಿಗೆ ಸರಿಯಾದ ನೀರಿನ ವ್ಯವಸ್ಥೆಗಳು ಸರಿಯಾಗಿ ಬರ್ತಾ ಇಲ್ಲ. ಅಂತರ್ಜಲ ಪೂರ್ತಿಯಾಗಿ ನಾಶ ಆಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದಲ್ಲದೆ ಇಲ್ಲಿ ಪ್ರತಿ ಸಲವೂ ಸ್ಮೆಲ್ಲಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಇಲ್ಲಿನ ನಾಗರಿಕರಿಗೆ. ಇಂಥ ಒಂದು ಶಿಕ್ಷೆ ಕೂಡ ಇದೆ. ಈಗ ನಮಗೆ ಪೂರ್ವಜರು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೊಟ್ಟಿದ್ದರು. ಇದೇ ನೀರಲ್ಲಿ ನಾವು ಆಟ ಆಡಿದ್ದೇವೆ. ಇದೇ ಗದ್ದೆ ಮಣ್ಣಲ್ಲಿ ನಾವು ಕಲಾಕೃತಿಯನ್ನು ಮಾಡಿ ಈ ನನ್ನ ಫೀಲ್ಡಿಗೆ ನಾನು ಬರಲಿಕ್ಕೂ ಇದೇ ರೀಸನ್ ಇದೆ. ಸೊ ಹೀಗಾಗಿ ಇಂಥ ಉತ್ತಮವಾದ ನೀರನ್ನು ಕಲುಷಿತಗೊಳಿಸಿದ್ದಲ್ಲದೆ ಇನ್ನು ಫ್ಯೂಚರ್ಗೆ ನಾವು ಏನು ಕೊಡ್ತೇವೆ, ನಮ್ಮ ಇಂದಿನ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನು ಬಿಡ್ತಾ ಹೋಗ್ತಿದ್ದೇವೆ ಅದನ್ನು ನಾವು ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು, ಈಗ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಇಲ್ಲಿನ ಉಸ್ತುವಾರಿ ಸಚಿವರು ಹಿಡಿದು ಇಲ್ಲಿನ ಶಾಸಕರು ಹಿಡಿದು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಂದ ಹಿಡಿದು ಇಲ್ಲಿನ ಸಿಟಿ ಕಾರ್ಪೊರೇಷನ್ನ ಅಧಿಕಾರಿಗಳು, ಮೇನಾಗಿ ಅಧಿಕಾರಿಗಳು, ಇಂಥ ಕೆಲಸಗಳು ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಅಧಿಕಾರ ಸ್ಥಾನದಲ್ಲಿ ಇದ್ದು ಏನು ಪ್ರಯೋಜನ ಇಲ್ಲಲ್ಲ. ಹಾಗಾಗಿ ಇದನ್ನು ಆದಷ್ಟು ಬೇಗ ಸರಿ ಮಾಡಿಕೊಂಡು ಇದಕ್ಕೆ ಶಾಶ್ವತ ಪರಿಹಾರವನ್ನು ಹುಡುಕಬೇಕು ಅಂತ ನಮ್ಮೆಲ್ಲರ ಆಗ್ರಹ. ನಮಸ್ಕಾರ, ನಾನು ಪ್ರಕಾಶ್ ಬಿ ಸಾಲಿಯಾನ್, ಮಂಗಳೂರು ನಗರ ಪಾಲಿಕೆ ಮಾಜಿ ನಗರ ಪಾಲಿಕೆ ಸದಸ್ಯ, ಕುಡಿಯಲ್ಬೈಲ್ ವಾರ್ಡ್ 30. ಇಲ್ಲಿ ಸುಮಾರು 5 ವರ್ಷದಿಂದ ನಮ್ಮ ಕುಡಿಯಲ್ಬೈಲ್ ಮುಖ್ಯ ರಸ್ತೆ ಏನು ನಿಧಿ ಒಳಗೆ ಇದೆ ಅಂತೇಳಿ ಗೊತ್ತಿಲ್ಲ. ವರ್ಷಕ್ಕೆ ಒಮ್ಮೆ ಆದರೂ ಅದನ್ನು ಕಾಂಕ್ರೀಟನ್ನು ತೆಗೆಯೋದು, ಆನಂತರ ಪೈಪನ್ನು ಅಳವಡಿಸೋದು, ಆನಂತರ ಇಂಟರ್ಲಾಕ್ ಹಾಕೋದು, ಆನಂತರ ಪುನಃ ಕಾಂಕ್ರೀಟ್ ಹಾಕುವಂಥದ್ದು ಕೆಲಸ 5 ವರ್ಷ ನಿರಂತರವಾಗಿ ನಡೀತಿದೆ. ನಾವು ಏನೋ ಒಂದು 10 ಕೋಟಿ ಅನುದಾನ ತಂದು ಡ್ರೈನೇಜನ್ನು ಅಪ್ಗ್ರೇಡ್ ಮಾಡಿ ಎಲ್ಲ ಸಮಸ್ಯೆ ಪರಿಹಾರ ಆಗಿ
ತೋಡಿನಲ್ಲಿ ತಿಳಿ ನೀರು ಹರಿದು ಹೋಗ್ತಿದೆ ಅಂತೇಳಿ ರಾಜಕಾಲುವೆ ತಿಳಿ ನೀರು ಹರಿದು ಹೋಗ್ತದೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಇಲ್ಲಿ ಸಮಸ್ಯೆ ತುಂಬ ಬಿಗಡಾಯಿಸಿ ಹೋಗಿದೆ. ಜನರು ಕುಡಿಯಲ್ಬೈಲು ಪರಿಸರ ಒಂದು ಪಾಶ್ ಏರಿಯಾ ಅಂತೇಳಿ ತಿಳ್ಕೊಂಡಿದ್ರು. ಇಲ್ಲಿ ಇರುವಂಥ ಜನರು ಒಂದು ಚಿಕ್ಕ ಮಳೆ ಬಂದರೆ ಕೂಡ ಇಲ್ಲಿ ಬೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಒಟ್ಟಿಗೆ ಮಳೆ ನೀರು ಒಂದಿಗೆ ಡ್ರೈನೇಜ್ ನೀರು ಕೂಡ ರಿಟರ್ನ್ ಆಗಿ ಡೈನಿಂಗ್ ವಾಲ್ಗೆ ಬರುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಆದ್ದರಿಂದ ಈ ಒಂದು ಇವತ್ತಿನ ದಿನ ನಮ್ಮ ಮಾನ್ಯ ವಿಧಾನ ಪರಿಷತ್ನ ಶಾಸಕರಾಗಿರೋ ಐವನ್ ಡಿಸೋಜರ್ ಹತ್ರ ನಾನು ಮನವಿ ಮಾಡಿದ್ದೆ. ಕುಡಿಯಲ್ಬೈಲು ವಾರ್ಡಿಗೆ ಒಮ್ಮೆ ಬರಬೇಕು, ನೀವು ಇಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಈಗ SEZನವರು ಇದನ್ನು ವೆಟ್ವಾಲನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವರ ಅಧಿಕಾರಿಗಳನ್ನು ತರಬೇಕು, ಆಯುಕ್ತರನ್ನು ತರಬೇಕು, ಜಿಲ್ಲಾಧಿಕಾರಿ ಕೂಡ ಬರಬೇಕು, ಇಲ್ಲಿ ಆಡಳಿತಾಧಿಕಾರಿ ಅವರು. ಈ ಯಾಕೆಗೋಸ್ಕರ ಇಲ್ಲಿ ಏನೇನು ನಡೆದಿದೆ, ಈ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲಿಗೆ ಪೈಪ್ ಅಳವಡಿಸಿದ್ದಾರೆ, ಅದನ್ನು ಯಾಕೆ ಸರಿ ಮಾಡಲಿಕ್ಕೆ ಆಗಲಿಲ್ಲ. ಹೊಸ ಪಂಪ್ ಅಳವಡಿಸಿ ಪಂಪು ಚಾಲನೆ ಮಾಡಿದಾಗ ಸುಮಾರು ಅಲ್ಲಲ್ಲಿ ಡ್ರೈನೇಜು ಒಡೆದು ಎಲ್ಲ ನಮ್ಮ ಚಿಕ್ಕ ಚಿಕ್ಕ ತೋಡಿನಲ್ಲಿ ಕೂಡ ಡ್ರೈನೇಜ್ ಸ್ಟಾಕ್ ಆಗಿದೆ. ಅದಲ್ಲದೆ ಇಲ್ಲಿ ಸಂಕೈಗುಡ್ಡೆ, ಆನೆಗುಂಡಿ, ಭಾರತೀನಗರದ ಪ್ರದೇಶದಿಂದ ಎಲ್ಲ ಬೇರೆ ಬೇರೆ ಕದ್ರಿಯಿಂದ ಡ್ರೈನೇಜ್ ಎಲ್ಲ ಬಂದು ಇಷ್ಟು ದೊಡ್ಡ ಮಟ್ಟದ ಪೈಪಿನಲ್ಲಿ ತೋಡಿಗೆ ರಾಜಕಾಲುವೆಗೆ ಬಂದು ಬೀಳ್ತಿದೆ. ಇಲ್ಲಿ ನೋಡಿ ದೊಡ್ಡ ಪೈಪನ್ನು ಅಳವಡಿಸಿದ್ದಾರೆ. ಸುಮಾರು ಒಂದು 300-500 ಫೀಟ ದೊಡ್ಡದು ಇಲ್ಲಿ ವೆಟ್ವೆಲ್ ಇದೆ. ಆ ವೆಲ್ಗೆ ಬಿದ್ದದ್ದು ನೀರನ್ನು ಪಂಪ್ ಮಾಡಿ ರಿಟರ್ನ್ ಆಗಿ ಪುನಃ ಅದನ್ನು ದೊಡ್ಡ ತೋಡಿಗೆ ಬಿಡುವಂಥ ವ್ಯವಸ್ಥೆ ಆಗ್ತಿದೆ. ಇಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ನೆಮ್ಮದಿಯಾಗಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ನೆಮ್ಮದಿಯಾಗಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನೆಂಟರಿಷ್ಟು ಬರಲಿಕ್ಕೆ ಆಗೋದಿಲ್ಲ. ಈ ಒಂದು ವ್ಯವಸ್ಥೆಗೆ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು. ರಾಜಕೀಯವನ್ನು ನಾವು ಬದಿಗಿಡುವ, ಇಲ್ಲಿ ಕಾಂಗ್ರೆಸ್ ಪಕ್ಷ BJP ಪಕ್ಷ ಅಂತೇಳಿ ಬದಿಗೆಟ್ಟು ಇಲ್ಲಿಯ ಸಮಸ್ಯೆಗೆ ನಾವು ಪರಿಹಾರಗೋಸ್ಕರ ನಾವು ಇಲ್ಲಿ ಹೋರಾಡಲೇಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ನಾವು ಇಲ್ಲಿಯ ಪರಿಸರದ ಹಲವಾರು ಜನರು ಇಲ್ಲಿ ಬಂದಿದ್ದರು, ತುಂಬ ಜನ ಬಂದಿದ್ದರು. ಅದಕ್ಕಿಂತ ಒಟ್ಟಾಗಿ ಇಲ್ಲಿಯ ನಾಗರಿಕರು ಪುನಃ ಜೊತೆಯಾಗಿ ಸೇರಿಕೊಂಡು ಇದನ್ನು ಯುದ್ಧೋಪಾದಿಯಲ್ಲಿಯಾದರೂ ಇದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಾವು ತೊಡಗಿಸ್ಕೊಳ್ಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಇದು ಕುಡಿಯಲ್ಬೈಲ್ ಪ್ರದೇಶದಲ್ಲಿ ನಾವು ಬದುಕಲಿಕ್ಕೆ ಒಂದು ಶಾಪಗ್ರಸ್ತರಾಗಿ ಬದುಕುವಂಥ ಪರಿಸ್ಥಿತಿ ಖಂಡಿತವಾಗಿ ನಿರ್ಮಾಣವಾಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನ ಇದೆ, ಆದರೆ ಇಡೀ ಸುತ್ತಮುತ್ತಲಲ್ಲಿ ಡ್ರೈನೇಜ್ ಆದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಚಿಕ್ಕವರಿದ್ದಾಗ ಇದೇ ಪರಿಸರದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಯೇ ಕ್ರಿಕೆಟ್ ಎಲ್ಲ ಆಟ ಆಡಿಕೊಂಡು ವಾಲಿಬಾಲ್ ಕ್ರಿಕೆಟ್ ಆಟ ಆಡಿದಂಥವ್ರು ಈ ಗದ್ದೆಯಲ್ಲಿ. ಇವತ್ತು ಈ ಗದ್ದೆ ಅದರ ಪಕ್ಕದಲ್ಲಿ ನೀರನ್ನ ಒಡ್ಡು ಕಟ್ಟಿ ಅದರಲ್ಲಿ ಈಜುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೆವು. ನಾವು ಒಂದು 10-15 ವರ್ಷ ಪ್ರಾಯದವರು ಇರುವಾಗ. ಇವತ್ತು ಈ ನೀರಲ್ಲಿ ಕೆಳಗೆ ಕಾಲಿಟ್ಟರೆ ಮೇಲೆ ಬಂದರೆ ನಾಳೆ ಗಜ್ಜಿ ರೋಗ ರುಜಿನ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಎಲ್ಲರೂ ನಾನು ಇಲ್ಲಿಯ ನಾಗರಿಕರು ಒಟ್ಟಿಗೆ ಜೊತೆಯಾಗಿ ಸೇರಿಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿ ಆದರೂ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಇಲ್ಲಿ ನಾವು ಮಾಡಬೇಕಂತೇಳಿ ಈ ಮೂಲಕ ಕಳಕಳಿಯಾಗಿ ನಾನು ಮನವಿಯನ್ನು ಮಾಡ್ತಿದ್ದೇನೆ. ಇನ್ನಾದರೂ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿ ಸ್ಥಳೀಯರ ಕೋರಿಕೆ.